ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್, ಡಿಕೆ ಥಂಡ. ಅಧಿಕಾರ ಹಂಚಿಕೆಯ ಒಪ್ಪಂದದ ವಚನ ಮುರಿದು ಬಿಟ್ರ ಹಾಗಾದ್ರೆ ಸಿಎಂ? 2.5 ವರ್ಷ ಆಯ್ತು, 3 ವರ್ಷವೂ ಆಗೋಯ್ತು. ಸಿದ್ದು ಸರ್ಕಾರಕ್ಕೆ 1000 ದಿನಗಳು ಕೂಡ ತುಂಬಿತು. ಆದ್ರೆ ಡಿಕೆಶಿಗೆ ಮಾತ್ರ ಸಿಎಂ ಪಟ್ಟ ಬಿಟ್ಟು ಕೊಡ್ತಿಲ್ಲ ಸಿಎಂ ಸಿದ್ದರಾಮಯ್ಯ. ಉಳಿದ ಅವಧಿಗೂ ಕೂಡ ಪಟ್ಟ ಬಿಟ್ಟು ಕೊಡುವಂತಹ ಸುಳಿವು ಕೂಡ ಸಿಗ್ತಿಲ್ಲ. ಅದಕ್ಕೆ ಈ ಕಾವೇರಿ ನಿವಾಸ ನವೀಕರಣವೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಡಿಕೆ ಹೈಕಮಾಂಡ್ ಮಟ್ಟದಲ್ಲಿ ಎಷ್ಟೇ ಗೇಮ್ ಮಾಡಿದ್ರು ಕೂಡ ಅವರಿಗೆ ಫಲ ಸಿಗ್ತಿಲ್ಲ. ಡಿಕೆ ಪಾಳೆಯದಲ್ಲಿ ಶುರುವಾಯ್ತು ಈಗ ಟೆನ್ಷನ್. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳು ಊಹಿಸೋದಕ್ಕೆ ಕಷ್ಟ. ಈಗಲೂ ಕೂಡ ಅಂಥದ್ದೇ ನಡೆಯನ್ನ ಸಿಎಂ ಸಿದ್ದರಾಮಯ್ಯ ಕೈಗೊಂಡಿರುವಂಥದ್ದು. ಅಫ್ಕೋರ್ಸ್ ಡಿಕೆಶಿ ಬಣಕ್ಕೆ ಇದು ಒಂದು ರೀತಿ ಬಿಗ್ ಶಾಕ್. ಅಧಿಕಾರ ಹಂಚಿಕೆ ಒಪ್ಪಂದದ ವಚನ ಏನಿತ್ತು, 2.5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿರ್ತಾರೆ, 2.5 ವರ್ಷ ಅದು ಡಿಕೆಶಿ ಅವರ ಪಟ್ಟವಾಗಿರುತ್ತೆ ಅನ್ನುವಂಥದ್ದು. ಈಗ ಆ ಮಾತನ್ನ ಮುರಿಯೋದಕ್ಕೆ ಪರೋಕ್ಷವಾಗಿ ಹೀಗೆಲ್ಲ ನಡೆಗಳನ್ನ ತೋರಿಸ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಯಾಕಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿ ನಿವಾಸದ ನವೀಕರಣ ಆಗ್ತಿದೆಯಲ್ಲ, ಅದೇ ಇದಕ್ಕೆ ದೊಡ್ಡ ಸಾಕ್ಷಿ. ಎಷ್ಟೇ ಗೇಮ್ ಮಾಡಿದ್ರು, ಮೇಲಿಂದ ಮೇಲೆ ಎಷ್ಟೇ ಡಿಕೆಶಿ ಅವರು ಹೈಕಮಾಂಡ್ ಅನ್ನ ಭೇಟಿಯಾಗಿ ಬಂದ್ರು, ವರಿಷ್ಠರನ್ನ ಭೇಟಿಯಾದ್ರು, ಮೇಲಿಂದ ಮೇಲೆ ದಿಲ್ಲಿಗೆ ತೆರಳಿ ಅವರ ಮಾತುಗಳು, ನೀವು ಕೊಟ್ಟಂತಹ ಮಾತು ಹೀಗಿತ್ತು, ಕುರ್ಚಿ ನನಗೆ ಬೇಕು ಅನ್ನುವಂತಹ ಮಾತುಗಳನ್ನ ನೆನಪಿಸಿದ್ರು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಡೆ ಏನಿದೆಯಲ್ಲ, 5 ವರ್ಷವೂ ನಾನೇ ಮುಂದುವರಿತೀನಿ, ಮುಂದಿನ ಅವಧಿಗೂ ನಾನೇ ಮುಂದುವರಿತೀನಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಬಹಿರಂಗವಾಗಿಯೇ ನಡೆಸಿಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಇದು ಡಿಕೆಶಿ ಬಣಕ್ಕೆ ಒಂದು ರೀತಿಯ ಟೆನ್ಷನ್ ಅನ್ನೇ ಕ್ರಿಯೇಟ್ ಮಾಡಿದ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಸಿಎಂ ವಾಸವಿರುವಂತ, ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು ವಾಸವಿರುವಂತಹ ಸರ್ಕಾರಿ ನಿವಾಸ ಕಾವೇರಿ ಈಗ ನವೀಕರಣವಾಗ್ತಿದೆ. ಕಾವೇರಿ ನಿವಾಸದ ನವೀಕರಣ ಅಂದ್ರೆ ಆ ಗ್ರೌಂಡ್ ಫ್ಲೋರ್ ಏನಿದೆಯಲ್ಲ ಅದನ್ನ ನವೀಕರಿಸಲಾಗ್ತಿದೆ. ಈ ಮೂಲಕ ಸಿದ್ದರಾಮಯ್ಯ ನನ್ನ ಮನೆಯನ್ನ ನಾನು ನವೀಕರಿಸ್ಕೋತಿದ್ದೇನೆ, ನನಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ತಿದ್ದೇನೆ, ಮುಂದೆ ಕೂಡ ನನಗೆ ವಾಸವಾಗುವುದಕ್ಕೆ ನಾನು ಅನುಕೂಲಗಳನ್ನ ಮಾಡಿಕೊಳ್ತಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ರಾಜಕೀಯ ನಡೆಯನ್ನ ತೋರಿಸಿದ್ದಾರೆ. ಇದು ಡಿಕೆಶಿ ಬಣಕ್ಕೆ ಒಂದು ಬಿಗ್ ಶಾಕ್. ಹಾಗಾಗಿ ಡಿಕೆಶಿ ಅವರಿಗೆ ಮತ್ತೆ ಟೆನ್ಷನ್ ಶುರುವಾಗತ್ತೆ. ಈಗ ಬಜೆಟ್ ಮುಗಿದ ಬಳಿಕವೂ ನಾನೇ ಸಿಎಂ, ಯಾಕಂದ್ರೆ 2.5 ವರ್ಷ ಆಯ್ತು, 3 ವರ್ಷವೂ ಮುಗೀತು, 1000 ದಿನಗಳನ್ನ ಪೂರೈಸಿದೆ ಈಗ ಸಿದ್ದರಾಮಯ್ಯ ಸರ್ಕಾರ. ಮುಂದೆಯೂ ಕೂಡ ನಾನೇ ಮುಂದುವರಿತೀನಿ ಅನ್ನುವಂತಹ ಖಡಕ್ ಸಂದೇಶವನ್ನ ಈಗ ಕಾವೇರಿ ನಿವಾಸವನ್ನ ನವೀಕರಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ.